know what is the mark that we have grown? ನಮಗೆ ಸಂಕಷ್ಟ ಇರುವಾಗ ಒಳ್ಳೆ ಹಾಡಾಡ್ತೀವಿ, ಸಂತೋಷ ಬರುತ್ತೆ, ಸಂತೋಷ. If you can sing a song, if you can praise the words, you have grown. ಅದನ್ನು ಬಿಟ್ಟು ನಿರಾಶೆಯ ಮಾತು, ಅಪನಂಬಿಕೆಯ ಮಾತು, ಸಾಯುವಂತ ಮಾತು, ಇನ್ನೇನು ಹೇಳ್ತಿ? ದೇವರನ್ನು ಶಪಿಸ್ಬೇಕಂತೆ, ಮತ್ತೇನ್ ಮಾಡ್ಬೇಕಂತೆ? ಒಂದು, ದೇವರು ಶಪಿಸ್ಬೇಕಂತೆ. ಎರಡನೇದು, ದೇವರು ದೂಷಿಸ್ಬೇಕಂತೆ ದೇವರನ್ನು. ಈ ಮಾತು ಅನ್ನೋದಕ್ಕೆ ಹಂಗೆ ಉಳಿಸ್ಕೊಳ್ಳೋದು. ಈ ಒಂದು ಮಾತಾಗ್ಲಿಕ್ಕೆ ದೇವರು ಉಳಿಸಿಲ್ಲ ಅನ್ನೋದು. ಆ ಮಕ್ಕಳೊಟ್ಟಿಗೆ ಸಾಯಿಸ್ಬೋದಾಗಿತ್ತಲ್ಲ, ಎಲ್ಲ ಮಕ್ಕಳು ತೀರ್ಕೊಂಡ್ರಲ್ಲ. ಆ ಮಕ್ಕಳಿದ್ರೆ ಒಂದ್ ವೇಳೆ ಏನಾದ್ರು ಪ್ರೋತ್ಸಾಹ ಮಾಡ್ತಿದ್ರೇನೋ, ತಂದೇನೋ ಅಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ತಿದ್ರೇನೋ, KMCಗೆ ಒಂದು ಔಷಧ ತಂದು ಏನಾದ್ರು ಹಚ್ಚಿದ್ರೇನೋ, ಜಂಡು ಬಾಮು ಅದು ಇದು ತಂದು ಹಚ್ಚಿದ್ರೇನೋ ಮಕ್ಕಳು. ಆ ಮಕ್ಕಳಿಲ್ಲ, ಇವರಿದ್ದಾರೆ. ನಾವು ಒಬ್ಬಂಟಿಗರಾಗಿ ಬೆಳಕಿನಲ್ಲಿರೋದಕ್ಕಿಂತ ದೇವರೊಟ್ಟಿಗೆ ಕತ್ತಲೆಯಲ್ಲಿರೋದು ನಮಗೆ ಒಂದು ಕಷ್ಟಪಡುವಂತ, ಒಂದು ಸಭೆಗಳಲ್ಲಿರುವಂತ ಸಭೆಯಲ್ಲಿರುವುದು ಉತ್ತಮ. How are you? So nice ಅಂತ ಹೇಳಿ ನಾಟಕಿ ಸಭೆಯಲ್ಲಿ ಇರೋದಲ್ಲ. ಇವರು ಅಮೆರಿಕದವರು ಮಾತಾಡ್ಲಿಕ್ಕೆ ಹೋಗ್ತಾರೆ. ಇಲ್ಲಿರುವ ಮಾತಾಡಲ್ಲ ಇಂಗ್ಲಿಷು, ಅವರು ಹಾಗೆ ಮಾತಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲೆಲ್ಲೂಯ ಚೆನ್ನಾಗಿದೆಯಲ್ಲ, ನಮ್ಮ ತೆಲುಗಲ್ಲಿ ಬಹಳ ಚೆನ್ನಾಗಿ ಮಾತಾಡಿ. ಎಷ್ಟು ನಾಟಕ ಮಾಡ್ತಾರೆ, ನಾಟಕಿ. ನಾವು ತೆಲುಗು ಜನ ಬಹಳ ಚೆನ್ನಾಗಿರುತ್ತೆ. ಅಲ್ಲೆಲ್ಲೂಯ ಅಲ್ಲ, ಸ್ಪಷ್ಟವಾಗಿ ಹೊಟ್ಟಿ ತುಂಬ ಅಲ್ಲ ತುಂಬಿದ್ರಿಂದ ಆಗಲಿ. ಅವರು ಪಾಪ ಅವ್ರದೇನು ತಪ್ಪಿಲ್ಲ, ಅವರು ಇಂಗ್ಲಿಷ್. ಇವರು ಆಕ್ಟ್ರೆಸಸ್ ನಮಗೆ ಅನ್ಯಾಯ ಆಗುತ್ತೆ. ಅನ್ಯಾಯ ಆದಾಗ ಗಾಬರಿ ಆಗ್ಬೇಡ್ರಿ, ಅನ್ಯಾಯ ಆಗುತ್ತೆ ನಮಗೆ ಅಲ್ಲ. ಈಗಿಂದ ಗಾಬರಿ ಆಗೋದು ಬೇಡ. ದೇವರು ಹೇಳಿದ್ದಾನೆ, ನಿಮ್ಗೆ ಅನ್ಯಾಯ ಆಗುತ್ತೆ ಅಂತ ಹೇಳ್ತಿದ್ದಾನೆ. ಆ ಸೆರೆಮನೆಯ ಅನುಭವಗಳು ಒಂದು ದಿವಸ ಪೌಲ ಶ್ರೀಲರ ಸೆರೆಮನೆಯ ಅನುಭವಗಳು ಒಂದು ದಿವಸ ಧ್ಯಾನ ಮಾಡೋಣ. ಹಳೆ ಒಡಂಬಡಿಕೆಯಲ್ಲಿ ಇನ್ನೊಬ್ಬರು ಸೆರೆಮನೆಯಲ್ಲಿ ಇದ್ರು. ಯಾರು? ಯಾಕೆ? ಏನ್ ಮಾಡಿದ? ನಂಬಿಗಸ್ತನಾಗಿದ್ದ. faithful man, young man, faithful man. ಅವಳು ಎಷ್ಟೋ ಕಣ್ಣಾಕಿದ್ರು. No, he was faithful. ನೋಡ್ರಿ, ನಂಬಿಗಸ್ತರಿಗೆ, ನೀತಿವಂತರಿಗೆ ಆಗುವಂತ ಅನಾಹುತಗಳು. ದಾವಿದನಿಗೆ ನೋಡಿದ್ದೀವಿ, ಇವತ್ತು ನಾವು ಅನ್ಯಾಯ ಆಗುವುದು. ಮನೆಯಲ್ಲಿ ನಂಬಿಗಸ್ತನಾಗಿದ್ದಾನೆ ಯೋಸೇಫನು, ತಂದೆಗೆ ನಂಬಿಗಸ್ತನಾಗಿದ್ದಾನೆ. ಸೆರೆಮನೆಯಲ್ಲಿ ಏನಾಗಿದ್ದಾನೆ? ನಂಬಿಗಸ್ತನಾಗಿದ್ದಾನೆ. ಅರಮನೆಯಲ್ಲಿ ಅದನ್ನು ರಾಜನಂತಿದ್ದಾನೆ. ಏನು ಲೆಕ್ಕ ಕೇಳುವ ಅವಶ್ಯಕತೆ ಇಲ್ಲ ಅಲ್ವಾ? ಯೋಸೇಫನಿಗೆ ಲೆಕ್ಕ ಕೇಳುವ
ಅವಶ್ಯಕತೆ ಇಲ್ಲ. ಇವನು ರಾಜನೇವನು, ಇವನು ನಂಬಿಗಸ್ತನೇವನು. ನಂಬಿಗಸ್ತರಾಗಿರೋಣ. ದೇವರಿಗೆ ಮಾತ್ರವಲ್ಲ, ನಮ್ಮ ಸಹೋದರ ಸಹೋದರರಿಗೆ ನಂಬಿಗಸ್ತರಾಗಿರೋಣ. ಉರಿಗೊಳ್ಳೋದು ಬೇಡ. From the pit to the prison to the palace. 3 P's. P, P, P. From the pit ಅಂದ್ರೆ ಕನ್ನಡದಲ್ಲಿ ಹೇಳ್ತಾರೆ ಗುಂಡಿನ ಗುಂಡಿ, ಗುಂಡಿಯಿಂದ ಸೆರೆಮನೆಗೆ, ಸೆರೆಮನೆಯಿಂದ ಭವನಕ್ಕೆ. ದೇವರು ಮಾಡ್ತಾರೆ. ಆರ್ಥಿಕ ಕಷ್ಟಗಳಿಲ್ಲ, ಸರಿ ಮಾಡಿ ಭಗವಂತ. ಯಾರಾದರೂ ನಮಗೆ ಮೋಸ ಮಾಡಿದಾರ, ದೇವರು ಮಾಡ್ತಾರೆ. ಕೆಲವರು ಮರೆತು ಹೋಗ್ತಾರೆ. ಯೋಸೇಫನ ಏನೋ ಒಳ್ಳೇದು ಮಾಡಿದ, ಅವನು ಮರೆತು ಹೋಗ್ಬಿಟ್ಟಿದ್ದಾನೆ. ಒಂದೇ ಅಧ್ಯಾಯದಲ್ಲಿ ನೋಡ್ತೇವೆ, ದೇವರೊಟ್ಟಿಗಿದ್ದನು 5 ಸತಿ ಒಂದೇ ಅಧ್ಯಾಯದಲ್ಲಿ. ಯೋಸೇಫನ ಜೊತೆ ನೋಡ್ತೇವೆ, ಒಂದೇ ಅಧ್ಯಾಯದಲ್ಲಿ ಯಾವ ಮಾತನ್ನು ನೋಡ್ತೇವೆ? ದೇವರೊಟ್ಟಿಗಿದ್ದನು. ದಟ್ ಈಸ್ ವಾಟ್ ಮ್ಯಾಟರ್ಸ್. ಅದು ಒಂದೇ ನಿಜವಾದಂತ ವಿಷಯ. ಇವರಿದ್ರು, ಇವರು ಹೋದ್ರು, ಅವರು ಬಂದ್ರು, ಇದೆಲ್ಲ ಮಾಮೂಲಿ ವಿಷಯ. ಇದು ದೇವರಿದಾನ, ದೇವರನ್ನೊಟ್ಟಿಗಿದಾನ, ದೇವರನ್ನ ಸಭೆಯೊಟ್ಟಿಗಿದಾನ, ದೇವರನ್ನ ಕುಟುಂಬದೊಟ್ಟಿಗಿದಾನ, ದೇವರನ್ನ ಮಕ್ಕಳೊಟ್ಟಿಗಿದಾನ. ಅದ್ರಿ ದಟ್ ಇಸ್ ವಾಟ್ ರಿಯಲಿ ಮ್ಯಾಟರ್ಸ್. ಅದಕ್ಕೆ ಆ ಭಯ ಇರ್ಬೇಕು ನಮ್ಗೆ. ಆ ಭಯ ಅಲ್ರಿ, ನಮ್ಗೆ ಬೇರೆ ಬೇರೆ ಏನೇನೋ ಭಯ, ಅನಾವಶ್ಯಕವಾದ ಭಯಗಳು ನಮ್ಮಲ್ಲಿ ಇರುತ್ತವೆ. ದೇವರನ್ನೊಟ್ಟಿಗಿದ್ದನು. ಅದಕ್ಕೆ ಅವನು ಶಾಂತ ಮನಸ್ಸಿನಿಂದ ಸೆರೆಮನೆ. ಅವನು ಮರೆತು ಹೋದನು, ಅವನು ಉಪಕಾರ ಮಾಡಲಿಲ್ಲ. ಆದರೆ ದೇವರು ಒಂದು ಸಂದರ್ಭವನ್ನು ದೇವರೇ ತಂದು ದೇವರ ಯೋಸೇಫನನ್ನು ಬಿಡುಗಡೆ ಮಾಡುವುದನ್ನು ನಾವು ನೋಡ್ತೇವೆ. God created one situation for Joseph. God was with Joseph and God was for Joseph, for him, with him and for him. ನಾವು ಶಾಂತ ಮನಸ್ಸುಳ್ಳವರಾಗಿದ್ದರೆ, ನಾವು ದೇವರಿಗೆ ವಹಿಸ್ಬಿಟ್ರೆ ದೇವರು ನಮ್ಮನ್ನು ಗಳಿಸ್ತಾನೆ. ನಮ್ಮ ಸಭೆ ಇವತ್ತು ಅನೇಕ ರೀತಿಯಲ್ಲಿ ಹಂತವಾಗಿ, ಸಣ್ಣ ರೀತಿಯಲ್ಲಿ, ಇನ್ ಸ್ಮಾಲ್ ವೇಸ್, ಇನ್ ಲೀಪ್ಸ್ ಅಂಡ್ ಬೌಂಡ್ಸ್, ಇಫ್ ಇಟ್ ಈಸ್ ಸ್ಲೋಲಿ ಗ್ರೋಯಿಂಗ್, ಸ್ಲೋಲಿ ಇನ್ಕ್ರೀಸಿಂಗ್, ದೇವರು ಕ್ರಮೇಣ ಸಣ್ಣ ರೀತಿಯಲ್ಲಿ ವಿಸ್ತರಿಸಿಕೊಳ್ಳುತ್ತಿದ್ದಾನೆ. God is expanding it slowly. It doesn't matter. People forget. ಕೆಲವರು ಮರೆತು ಹೋಗ್ತಾರೆ. ಏನ್ ಮಾಡೋದು? 106ನೇ ಕೀರ್ತನೆ ನೋಡ್ತೇವೆ. 106ನೇ ಕೀರ್ತನೆ. ಆದರೆ ಅವರು ಬೇಗನೆ ಆತನ ಕೆಲಸಗಳನ್ನು ಮರೆತು ಆತನ
ಆತನ ಸಂಕಲ್ಪವನ್ನು ಕಾದಿರದೆ ಅರಣ್ಯದಲ್ಲಿ ಓ ಏನಂತೆ, ಅರಣ್ಯದಲ್ಲಿ ಆಶಾತುರರಾಗಿ, ಆಶೆ, ಅಭಿಲಾಷೆ, ಆಶೆ, ನಮ್ಮೆಲ್ಲರಲ್ಲಿ ಆಶೆಗಳಿದ್ದಾವೆ ಸುಖದ ಕಡೆಗೆ, ಟುವರ್ಡ್ಸ್ ಪ್ಲೆಜರ್ಸ್. We must be careful with desires to resist. ನಮ್ಮಿರುವಂತಹ ಆಶೆಗಳ ವಿಷಯದಲ್ಲಿ ಜಾಗರೂಕರಾಗಿರಬೇಕು. ನಾವು ನಮ್ಮ ಹೃದಯದಲ್ಲಿ ಆಶೆಗಳು, ನಾನು ಇಂಥ ಡ್ರೆಸ್ ಹಾಕೋಬೇಕು, ಇಂಥ ಸ್ಯಾಂಡಲ್ಸ್ ನನಗಿರಬೇಕು, ಇಂಥ ಬೈಕ್ ಇರಬೇಕು, ನನಗೆ ಇಂಥ ಕಾರ್ ಇರಬೇಕು ನನಗೆ. ಇಸ್ ಇಟ್ ರಾಂಗ್ ಟು ಹ್ಯಾವ್ ಅ ಕಾರ್? ನೋ. ಆದ್ರೆ ಏನದು, ಆಶಾತುರರಾಗಿ ಅಡವಿಯಲ್ಲಿ ದೇವರನ್ನು ಏನ್ ಮಾಡಿದರು? ಪರೀಕ್ಷಿಸಿದರು. ಅದಕ್ಕೆ ದೇವರು ಮಾಡಿದರಂತೆ, ಆತನು ಅವರ ಆಶೆಯನ್ನು ಪೂರೈಸಿದನು. ದೇವರು ಅವರ ಆಶೆಯನ್ನು ಏನ್ ಮಾಡಿದರು? ಪೂರೈಸಿದರು. ಸಂತೋಷದಿಂದಲ್ಲ, ಪ್ರೀತಿಯಿಂದಲ್ಲ. ಡೋಂಟ್ ಮಿಸ್ಟೇಕ್. ಕೆಲವು ನೋಡಿ ಏನ್ ಮಾಡಿದಂತೆ, ಅವರ ಪ್ರಾಣಕ್ಕೆ ಕ್ಷಯವನ್ನು ಬರಮಾಡಿದನು. ಅವರ ಪಾದದಲ್ಲಿ ಮೋಶೆಯ ಮೇಲೆಯೂ ಯೆಹೋವನು ಪ್ರತಿಷ್ಠಿತ ಆರನ ಮೇಲೆಯೂ ಪಟ್ಟೆ ಕಿಚ್ಚುಕೊಡಲು ಭೂಮಿಯು ಬಾಯ್ದೆರೆದು ದಾವನನ್ನು. ಸೊ ದೇವರೇನಾದರೂ ಒಂದು ಆಶೀರ್ವದಿಸುವಾಗ ನೀವು ಅನ್ಕೊಳ್ಬೇಡ್ರಿ, ಅದು ಬಹಳ ಸಂತೋಷ ದುಃಖದಿಂದ ಮಾಡಿರ್ಬೋದು. ಅಪ್ಪ, God might have given you that not with joy. No. Maybe with grief. ದುಃಖದಿಂದ ಕೊಟ್ಟಿರು. ಏನು ಮಾಡೋದು? ಬಿಡೋದೇ ಅಲ್ಲ. ಬಹಳ ಆಶೆ ನಿಮಗೆ, ಏನ್ ಮಾಡೋದು? ಬಿಡೋದೇ ಇಲ್ಲ. ಕೆಲವು ಮನೆಗಳಲ್ಲಿ ನಮ್ಮ ತೆಗೆದು ಬಹಳ ಚೆನ್ನಾಗಿ ತೀರ್ಸ್ಕೊಂಡ್ ಸಾವು ತಗೊಂಡೋಗಿ ಏನಾಗ ಸಾಯಿ ತಗೊಂಡು ಹೋಗ್ಬಿಡೋದು. ಏನಾರ ಅನ್ಲಿದ್ದಾನೆ ಬೇಕೀಗ ಅಷ್ಟೇ, ಸಾವು. ದೇವರು ಹಂಗೆ, ಕುಡಿತೀಯಾ? ಹೋಗಿ ಸಾಯಿ, ಕುಡಿದು ಸಾಯಿ. ಅವ್ರ ಕಡೆ ತಿರುಗಾಡಿ ಸಾಯ್ತೀಯಾ? ಸಾಯಿ ಹೋಗುತ್ತೆ. ನಾವು ಸಭೆಯಲ್ಲಿ ಅದ ಅಂತೀವಿ, ನಾವು ಸಾಯಿ ಹೋಗಿ ಎಲ್ಲ ಯಾವನಸ್ರು ಹೇಳ್ತಾ ಇದ್ದೀವಿ. ಅಷ್ಟು ನಿಮ್ಗೆ ಆಸೆ ಇದೆಯಾ, ಅಷ್ಟು ಹೋಗಿ ಸಾಯ್ಬೇಕಂತ ಸಾಯಿ. ಮತ್ತೆ ಏನ್ ಮಾಡೋದು? ನಿಮ್ಮನ್ನು ಹಗ್ಗ ತಗೊಂಡು ಕಟ್ಟಿರ್ಲಿಕ್ಕೆ ಆಗಲ್ಲ ನಮ್ಗೆ. ಯೋಸೇಫನನ್ನು ದೇವರು ಎಷ್ಟು ಮೇಲೆ ಕೆತ್ತಿದ್ರು. You want God to lift you up, exalt you to a higher place. You will get honored. Then submit to God. ಯೋಸೇಫನಿಗೆ ಅನ್ಯಾಯ ಆಯಿತು, ಪೌಲ ಸಿಲರಿಗೂ ಏನಾಯ್ತು? ಇಬ್ಬರು ನೀತಿವಂತರು, ಇಬ್ಬರು ದೇವರ ಸೇವಕರು, ಇಬ್ಬರು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವರು. ಹಳೆ ಒಡಂಬಡಿಕೆಯಲ್ಲಿ ಎಲ್ಲಾ ಭಕ್ತರು ಯೇಸು ಸ್ವಾಮಿಗೆ ಸಂಬಂಧಪಟ್ಟವರು, ಯೇಸು ಸ್ವಾಮಿ ಹಿಂದೆಗಾಗಿ ಜೀವಿಸಿದಂತವರು. ಇಬ್ಬರು ಯೇಸು ಸ್ವಾಮಿಯ ಸೇವಕರು. ಯೋಸೇಫರು ಯೇಸು ಸ್ವಾಮಿಯ ಸೇವಕನೇ, ಪೌಲನು ಸಿಲರಿಗೂ ಇಬ್ಬರು ಸೆರೆಮನೆಯಲ್ಲಿ. ಆದರೆ ಇಬ್ಬರನ್ನು ದೇವರು ಮೇಲೆ ಕೆತ್ತಿದರು. 2000 ವರ್ಷಗಳಾಯಿತು ಅಪೊಸ್ತಲ ಪೌಲ ಸೆರೆಮನೆಯಲ್ಲಿ ಬಿದ್ದು. ಇವತ್ತು ನೋಡಿ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಧ್ಯಾನ ಮಾಡ್ತಾ ಇದ್ದೀವಿ, ಬುಕ್ ಕೇಳ್ತಾ ಇದ್ದೀವಿ. ಎಷ್ಟು ಜನರಿಗೆ ಪ್ರೋತ್ಸಾಹಕರವಾದಂತಹ ವಿಷಯ. ಏನೋ ಇದು ನನ್ನ ಬಿಟ್ಟೆ
ಕಷ್ಟಗಳನ್ನು ಸಹಿಸಿಕೊಳ್ಳೋಣ. ನಮ್ಮದೇ ಸ್ವಲ್ಪ ದೇವಸ್ಥಳದಲ್ಲಿ ಎಲ್ಲ ನಮ್ಮದೇ ಆಗಿಬಿಡುತ್ತೆ. ಹುಬ್ಳಿ, ಧಾರವಾಡ ಎಲ್ಲ, ಕರ್ನಾಟಕ ಎಲ್ಲ ನಮ್ಮದೇ. ಈಗ ಸ್ವಲ್ಪ ಕೊಟ್ಟಿದ್ದಾರೆ ದೇವಸ್ಥಾನ, ಆಮೇಲೆ ಎಲ್ಲ ನಮ್ಮದೇ. ಯೇಸು ಸ್ವಾಮಿ ಅದನ್ನು 1000 ವರ್ಷ ఈ లోకం ఏం ಮಾಡ್ಲಿಕ್ಕಿದ್ದಾನೆ? మీ రాజ్యము వచ్చును. పరలోక ಬೇರೆ, పరలోక ಬೇರೆ. ಡೋಂಟ್ ಮಿಸ್ಟೇಕ್, ಪರಲೋಕ ಬೇರೆ. 12 ಏನವು? 12 ಗೋತ್ರ, 12 ಸಿಂಹಾಸನ. ಗೇಟ್ ಎಷ್ಟು? ಗೇಟ್ ಇದಾವ? 4. ಆಮೇಲೆ ಅದು ಬೇರೆ, ಅದು ಹೊಸ ಅಭಿಷೇಕ. ಅದು ನಿನ್ನ ರಾಜ್ಯವು ಬರಲಿ. ಅಂದ್ರೆ ಯೇಸು ಸ್ವಾಮಿಯ ಪ್ರಭುತ್ವ, ಗವರ್ನಮೆಂಟ್, ಯೇಸು ಸ್ವಾಮಿಯ ಪ್ರಭುತ್ವ ಈ ಲೋಕಕ್ಕೆ ಬರಲಿದೆ. ಅವಾಗ ನಾವೆಲ್ಲರೂ ನಂಬೋದಲ್ಲ. ಅದು ಅದೃಶ್ಯವಾದದ್ದು ನಾವು ನಂಬ್ತಾ ಇದ್ವಿ. ಯಾಕಂದ್ರೆ ದೇವರು ಹೇಳ್ತಿದ್ದಾನೆ. ಆದರೆ ಈಗ ಸ್ವಲ್ಪ ಬಡತನ, ಏನೋ ಕೊಂಡ್ಕೋಬೇಕಂತ ಆಸೆ, ಮಕ್ಕಳಿಗೆ ಏನೋ ಕೊಡಿಸ್ಬೇಕಂತ ಒಂದು ಆಸೆ, ಹಣ ಇಲ್ಲ. ಏನು ನಾವೇನು ಸಾಯಲ್ಲ. ಆ ಜೀನ್ಸ್ ಪ್ಯಾಂಟ್ ಹಾಕೊಳ್ಳಿಲ್ಲ ಅಂದ್ರೆ ಯಾರು ಸಾಯಲ್ಲ. ಆ ಸೀರೆ ಇಲ್ಲಂದ್ರೆ ಯಾರು ಸಾಯಲ್ಲ. ಅವ್ರು ಮನೆ ಕಟ್ಟಿದ್ದಾರೆ, ನಾವು ಯಾವಾಗ ಮನೆ ಕಟ್ತೀವಿ ಅಲ್ಲ? ನಮಗೆ ಬರೋ ಪ್ರಶ್ನೆಗಳು. ಅವ್ರು ಕಾರ್ ತಗೊಂಡಿದ್ದಾರೆ, ನಾವ್ಯಾಕೆ ತಗೊಂಡಿಲ್ಲ? ಹಂಗಲ್ಲ. ಅವರು 5 ಸಭೆ ಕಟ್ಟಿದ್ದಾರೆ, ನಾವು ಇನ್ನೇ ಯಾಕೆ ಒಂದೇ ಸಭೆ ಕಟ್ಟಿದ್ವಿ ಅಲ್ಲ? ಯಾಕೆ ಇದ್ಯಾಕೆ ಬರೋದು? ಅವ್ರು ಇಷ್ಟು ಆತ್ಮಗಳನ್ನು ಗೆದ್ರು, ನಾನೇನು ಒಂದು ಆತ್ಮ ಗೆದ್ದಿಲ್ಲ. ನಾನು ಎಷ್ಟು ವರ್ಷ ಆಯ್ತು ಒಂದು ಆತ್ಮ ಗೆದ್ದಿಲ್ಲ ನಾನು. ಯಾಕೆ ನಾವು ಲೋಕದವರನ್ನು ನಾವು ಯಾಕೆ ಉದಾಹರಣೆ ತಗೊಳ್ತೀವಿ? ಇದು ನಮ್ಮಲ್ಲಿರುವಂತಹ ಕೆಟ್ಟ ಬುದ್ಧಿ, ಒಂಥರ ನೀಚ ಬುದ್ಧಿ ಇದು. ಲೋಕದವರನ್ನು ಯಾಕೆ ನಾವು ಉದಾಹರಣೆ ತಗೊಳ್ತೀವಿ? ಯಾಕೆ ನಾವು ಬ್ರದರ್ ಭಕ್ಸಿಂಗ್ ಅವ್ರನ್ನ ಯಾಕೆ ಉದಾಹರಣೆ ತಗೋಬಾರ್ದು? ಯಾಕೆ ಭಕ್ತರನ್ನ ಯಾಕೆ ನಾವು ಉದಾಹರಣೆ ತಗೋಬಾರ್ದು? ಯಾಕೆ ನಾವು ಲೋಕದವ್ರನ್ನ ಯಾಕೆ ಉದಾಹರಣೆ ತಗೊಳ್ತೀವಿ? ಯಾಕೆ ಬಂಧು ಬಳಗದವ್ರನ್ನ ಉದಾಹರಣೆ ತಗೊಳ್ತೀವಿ? ಪ್ರಾಬ್ಲಮ್ ಇಸ್ ವಿತ್ ಅಸ್. ನಮ್ಮಲ್ಲೇ ಸಮಸ್ಯೆ ಇದೆ. ನಾವು ಈಗಿನ ದಿವಸಗಳಲ್ಲಿ ನಾವು ಯಾವ ಪ್ರಶ್ನೆ ಹಾಕಬೇಕಂತಂದ್ರೆ, ಯಾಕೆ ನಮ್ಗೆ ಇನ್ನೊಂದು ಸಭೆ ಯಾಕೆ ಆಗ್ಲಿಲ್ಲ? ಈ ಪಕ್ಕ ಊರಲ್ಲಿ ಯಾಕೆ ಇನ್ನೊಂದು ಸಭೆ ಮಾಡ್ಲಿಕ್ಕೆ ಆಗ್ಲಿಲ್ಲ? ಇದು ನಮ್ಮನ್ನು ದುಃಖಕ್ಕೆ ನಡೆಸಬೇಕು. ಈ ದುಃಖವನ್ನು ಬಿಟ್ಟು, ಅಯ್ಯೋ ನನ್ನ ಸ್ವಂತ ಮನೆ ಇಲ್ಲಲ್ಲ, ಏನು ಯೇಸು ಸ್ವಂತ ಮನೆ ಇಲ್ಲ? ಹೌದಾ? ಎಷ್ಟು ಯೇಸು ಸ್ವಾಮಿಗೆ ಎಷ್ಟು ಪ್ಲಾಟ್ ಇದ್ದು? ಪ್ಲಾಟ್ ನಂಬರ್ ಏನಾರಿದೆಯಾ? ಏನು ಕಾರ್ನರ್ ಪ್ಲಾಟ್? ಯಾವ ಪ್ಲಾಟ್ ಅದು? ಯಾವ ಪ್ಲಾಟ್ ಇದೆ ಯೇಸು ಸ್ವಾಮಿಗೆ? ಪ್ಲಾಟ್ ಇಲ್ಲ, ಮನೆ ಇಲ್ಲ, ಅದಿಲ್ಲ, ಇದಿಲ್ಲ. ಒಂದು ದಿವಸ ಸೇರ್ತಿದ್ದಾರೆ ನಮ್ಮ ದೇಶದಲ್ಲಿ. ಬಹಳ ಸೇವೆ ಮಾಡಿದ್ದಾರೆ, ಬಹಳ ಸಭೆಗಳನ್ನು ಕಟ್ಟಿದ್ದಾರೆ, ಒಳ್ಳೆ ಪುಸ್ತಕಗಳನ್ನು ಸಹ ಬರ್ತಿದ್ದಾರೆ, ದೇವರಿಗಾಗಿ ಬಹಳ ಸಹಾಯ ಮಾಡಿದ್ದಾರೆ. ಒಂದು ದಿವಸ ಮನೆಯಲ್ಲಿ ಹಣ ಇಲ್ಲ, 1 ರೂಪಾಯಿನೂ ಇಲ್ಲ. ಇಂತ ಅಂತ ಇದ್ದಂತೆ, ಇವತ್ತು ಊಟಕ್ಕೂ ಇಲ್ಲರಿ ಅಂತ ಹೇಳಿ ಅವರು ಸೇವಕರು ಕೂತ್ಕೊಂಡಿದ್ದಾರೆ. ಒಬ್ಬನು ಹಳೆ ಬಾಟ್ಲಿ ತಗೊಂಡಲ್ಲ, ಹಳೆ ಬಾಟ್ಲಿ ಗೊತ್ತಲ್ಲ, ಒದರ್ತಾ ಇದ್ದಾನಂತೆ ಖಾಲಿ ಬಾಟ್ಲಿ. ಆ ಮೂಲೆಯಲ್ಲಿ ಬಾಟ್ಲಿದ ನೋಡ್ಕೊಳ್ಬೇಕು. ಅವತ್ತು ಆ ಬಾಟ್ಲಿ ಮಾಡಿ ಅವತ್ತು
ಆದರೆ ಎಷ್ಟು ಸಭೆ ನಮ್ಮದೇ ಆದಂಥ ದೇಶದಲ್ಲಿ ಬಾಟ್ಲಿದ್ರೆ ಮಾರಿ ನಮ್ಮ ಪ್ರಾರ್ಥನೆ ಏನ್ ಕಲಿಸ್ಕೊಟ್ಟಿದ್ದು ನಾವು? ಯಾವ ಆಹಾರ? ಎಷ್ಟು ದಿವಸದ ಆಹಾರ? ಅನುದಿನದ ಆಹಾರವನ್ನು ನಮಗೆ ಯಾಕೆ ಒಂದು ತಿಂಗಳಾಗಬಾರ್ದು ಅನ್ಬೋದಲ್ಲ? ವಾರದ ಆಹಾರ ನಮಗೆ ಕೊಡಂತ ಅನ್ಬೋದಲ್ಲ? ತಿಂಗಳ ಚೆನ್ನಾಗಿರುತ್ತೆ. ತಿಂಗಳ ರೇಷನ್ ಕೆಲವರು ಇನ್ಸಲ್ಟ್ ಆಗಿ ಫೀಲ್ ಆಗ್ತಾರೆ. ಒಂದ್ಸತಿ ಹೋಗಿ ತಿಂಗಳ ರೇಷನ್ ತಂದ್ಕೋಬೇಕು ಒಂದೇ ಸತಿ, ಇಲ್ಲಾಂದ್ರೆ ಇನ್ಸಲ್ಟ್ ಅದು. 5 kg ಕೊಂಡ್ಕೊಳ್ಳೋದು, 2 kg ಕೊಂಡ್ಕೊಳ್ಳೋದು ಕೆಲವರಿಗೆ ಏನದು ಅವಮಾನ. ಎಂತ ಗರ್ವಿಗಳು ನಾವು, ಅಹಂಕಾರಿಗಳು ನಾವು. ಅನುದಿನದ ಆಹಾರ ಪ್ರಾರ್ಥನೆ ಕಲಿಸ್ಕೊಟ್ಟಿದ್ದಾರೆ ಯೇಸು ಸ್ವಾಮಿ ನಮಗೆ. ವಾರದ್ದು ತಿಂಗಳದಲ್ಲ. ಆವತ್ತು ನಾಳೆ ಬಗ್ಗೆ ಏನ್ ಮಾಡಿದ್ದಾರೆ? ನಾಳೆ ಬಗ್ಗೆ ನೀವು ನಾಳೆ ಬಗ್ಗೆ ಚಿಂತೆ ಮಾಡಬೇಡಿ. ಬರೋ ತಿಂಗಳ ಬಗ್ಗೆ ನಮ್ಗೆ, ಬರೋ ವರ್ಷದ ಬಗ್ಗೆ ಚಿಂತೆ ನಮಗೆ. 5 ವರ್ಷದ ನಂತರ ಹೇಗೆ, 10 ವರ್ಷದ ನಂತರ ಹೇಗೆ, ನಾಳೆ ಬಗ್ಗೆ ಚಿಂತೆ ಮಾಡಿದ್ರು ಅಂತಂದ್ರೆ 10 ವರ್ಷದ ಬಗ್ಗೆ ಚಿಂತೆ ನಮಗೆ. ನೋಡಿದ್ರೆ ನಮ್ಮಲ್ಲಿ ಎಷ್ಟು ಯೂಸ್ಲೆಸ್ ಐಡಿಯಾಸ್ ಇದಾವೆ ನಮ್ಮಲ್ಲಿ. ಇನ್ನೊಂದು ಮಾತಾಡಿದ್ದಾರೆ ಸ್ವಾಮಿ, ಆವತ್ತಿನ ಕಾಟನ ಕೆಲವರಲ್ಲಿ ಕೀಡು, ಕನ್ನಡದಲ್ಲಿ ನಂಗೆ ತೆಲುಗು ಬರಲ್ಲ, ಕನ್ನಡ ಬರಲ್ಲ. ಆವತ್ತಿನ ಕಾಟ, ಆವತ್ತಿಗೆ ಒಂದೇ ದಿವಸದ ಬಗ್ಗೆ ವಿಚಾರ ಮಾಡ್ಬೇಕ್ರಿ. ಈಗಿಂದ ನಾವು ನಮ್ಗೆ ಯೇಸು ಸ್ವಾಮಿ ಲೈನ್ ಹಾಕಿದ್ದು ಎಷ್ಟು ಚೌಕಟ್ಟು? 1 ದಿವಸದಷ್ಟೇ. ಮರನೇ ದಿವಸದ ವಿಚಾರ ಯಾರಿಗ್ ಗೊತ್ತು ನಾಳೆ ಏನಾಗ್ತದೋ? ನಾ ಇರ್ತೀನೋ ಇಲ್ಲ ನನಗ್ ಗೊತ್ತಿಲ್ಲ, ನೀವಿರ್ತಿರಲ್ಲ ಅಂತ ಅವತ್ತಿಗೆ ಮಾತಾಡ್ತಾ ಹೋದ್ರೆ ಸಾಯಂಕಾಲ ಆಗುತ್ತೆ. ಬೇಡ, ಒಂದ್ಸಲ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ, ದಾವೀದನ ಜೀವಿತವನ್ನು, ದಾವೀದನ ಶ್ರಮೆಗಳು, ದಾವೀದನ ಕಷ್ಟಗಳು, ದಾವೀದನ ಅವಮಾನಗಳು, ದಾವೀದನ ಕಣ್ಣೀರು, ದಾವೀದನ ಅವಮಾನ, ದುಃಖ ನಮಗೆ ತೋರಿಸಿದ್ದೇವೆ. ನಿನ್ನ ಭಕ್ತರು ಸೆರೆಮನೆಯಲ್ಲಿ ಬಿಡೋದು ನೀವು ತೋರಿಸಿದ್ರಿ. ಆದರೆ ನಿನ್ನ ಭಕ್ತರು ಜಯಿಸಿದ್ರು ಸ್ವಾಮಿ. ನಿನ್ನ ಭಕ್ತರು ಸೋತು ಹೋಗಿಲ್ಲ. ನಿನ್ನ ಭಕ್ತರು ನಿಂತರು ಸ್ವಾಮಿ. ನಮಗೂ ಸಹ ಆ ನಂಬಿಕೆ, ಆ ಧೈರ್ಯವನ್ನು ಮೇಲೆ ಇಟ್ಕೊಳ್ಳಿ. ನಮ್ಮ ಕುಟುಂಬಗಳು, ತಂದೆ ತಾಯಿಗಳು ಸ್ವಾಮಿ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ, ಮಕ್ಕಳಿಗಾಗಿ ಎಷ್ಟೋ ಶ್ರಮೆ ಪಡ್ತಾ ಇದ್ದಾರೆ. ನಮ್ಮ ಸಭೆಯಲ್ಲಿರುವಂತಹ ಎಲ್ಲ ಗಂಡ ಹೆಂಡತಿಯರನ್ನು ಆಶೀರ್ವದಿಸಿ ಸ್ವಾಮಿ, ಧೈರ್ಯಗೊಳಿಸಿ ಸ್ವಾಮಿ. ನಮ್ಮ ಯೌವನಸ್ಥರನ್ನು ಮುಟ್ಟು ಸ್ವಾಮಿ, ಮುಂದುವರೆಸಿ ಸ್ವಾಮಿ. ನಮ್ಮ ಸಭೆಯನ್ನು ಅನೇಕ ವಾಕ್ಯಗಳಿಂದ ತುಂಬಿಸು